ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಾರದ ಕತೆ ನಿಮ್ಮ ಜೊತೆ. ಈ ವಾರದಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಬನ್ನಿ. ದೋಸೆ, ಆಮೇಲೆ ಚಟ್ನಿ ಪುಡಿ ಎಣ್ಣೆ ಯುಕ್ ತಂದು, ಆಮೇಲೆ ದೀಪಕ್ ಅವ್ರದ್ದು ಸಾಂಬಾರ್. ಅಂತಾರೆ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಹೊತ್ತೋಗಿದ್ದೆ. ಮಗಳು ತಿಂಡಿ ತಿಂತಾ ಇದ್ದಾರೆ. ಹೌದೌದೌದೌದು. ಬಿಸಿ ಬಿಸಿ ಗರಿ ಗರಿ ದೋಸೆ ಮಾಡ್ತಾ ಇದ್ದೀನಿ. ಗೊತ್ತಾ? ತಗೊಳ್ಳಿ, ಇದು ಯಾರಿಗೆ ಬೇಕು? ಗರಿ ಗರಿ ದೋಸೆ ಯುಕ್ ತೊಳಿಬೇಕಾ? ತಳಿಗೆ ಇವತ್ತು ತಿಂಡಿ ಬಾಕ್ಸ್ಗೆ ದೋಸೆ ಮತ್ತು ಚಟ್ನಿ ಪುಡಿ, ಸ್ವಲ್ಪ ಬೆಲ್ಲ, ಆಮೇಲೆ ಇದು ಹಲಸಿನ ಹಣ್ಣಿನ ಚಾಕ್ಲೇಟ್ ತಂದು 2 ಹಾಕ್ಕೊಡ್ತೀನಿ. ಆಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಳೆ. ಸೊ ಖಾಲಿ ಮಾಡ್ಕೊಂಡು ಬರ್ತಾಳೆ ಅಂತ ಏನಾದರೂ ಟ್ರಿಕ್ಸ್ ಯೂಸ್ ಮಾಡ್ತಾ ಇರಬೇಕು ಅಷ್ಟೇ. ಡೈಲಿ ಹಣ್ಣು ಆ ಥರದ್ದು ಏನಾದರೂ ತೊಗೊಂಡು ಹೋಗ್ತಾಳೆ. ಒಂದೊಂದು ದಿನ ಒಂದೊಂದು ಥರದ್ದು ಏನಾದರೂ ಕೊಡ್ತೀನಿ. ಆಲ್ಮೋಸ್ಟ್ ಡೈಲಿನೂ ಕೂಡ ಸೇಮ್ ರೂಟೀನ್ ಇರುತ್ತೆ. ತಿಂಡಿ ತಿಂದಾದ್ಮೇಲೆ ಯುಕ್ತಳಿಗೆ ರೆಡಿ ಮಾಡಿಬಿಟ್ಟು ಅವಳ ತಿಂಡಿ ಬಾಕ್ಸು ಬ್ಯಾಗನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು. ಆಮೇಲೆ ಕ್ಲೀನಿಂಗು ಅದು ಇದು ಇರುತ್ತಲ್ಲ. ಬಾಯ್. ಹಾಗೆ ಲಾಗ್ ಹಾಕ್ದೇ 1 ವಾರ ಆಯಿತು. ಜಾಸ್ತಿ ಏನು ರೆಕಾರ್ಡ್ ಮಾಡಿರಲಿಲ್ಲ, ಎಲ್ಲೋ ಸ್ವಲ್ಪ ರೆಕಾರ್ಡ್ ಮಾಡಿದ್ದೆ. 1 ವಾರದಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗಿನ ಹೈಲೈಟ್ ಆಗಿರುತ್ತೆ ಅಷ್ಟೇ. ಯುಕ್ತ ಗಾಳಿಪಟ ಬೇಕು ಅಂತ ಆಟ ಮಾಡ್ತಾಯಿದ್ಲು. ಸೊ ಗಾಳಿಪಟ ತೊಗೊಬಂದು ಹಾರಿಸೋ ಪ್ರಯತ್ನ ಕೂಡ ಮಾಡಿದ್ವಿ. ಜಾಸ್ತಿ ಗಾಳಿ ಇರಲಿಲ್ಲ, ಸೊ ಅಷ್ಟೊಂದು ಮೇಲ್ಗಡೆ ಹೋಗ್ತಾ ಇರಲಿಲ್ಲ. 1-2 ಸಲ ಮೇಲೆ ಹೋದಾಗೆ ಆಯಿತು. ಆಮೇಲೆ ಮತ್ತೆ ಕೆಳಗಡೆ ಬಿದ್ದೋಯಿತು. ಹಾಗೆ 2 ಗಾಳಿಪಟ ಟ್ರೈ ಮಾಡಿದ್ವಿ. ಕೆಲವೊಂದು ಸೂತ್ರ ಕಟ್ಟೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆದರೂ ಮೇಲೆ ಹಾರಲ್ಲ ಅಲ್ಲ. ಸೊ 1-2 ಸಲ ಟ್ರೈ ಮಾಡಿ ಯುಕ್ತಳಿಗಂತೂ ಸ್ವಲ್ಪ ಸಮಾಧಾನ ಆಯಿತು, ಗಾಳಿಪಟ ಹಾರಿಸಿದ್ದೀನಿ ಅಂತ. ಇವಾಗೆಲ್ಲ ಮಕ್ಕಳು ಅದನ್ನೇ ಮಾಡ್ತಾಯಿದ್ದಾರೆ. ಈ ಟೈಮಲ್ಲಿ ಗಾಳಿಪಟ ಹಾರಿಸ್ತಾ ಇರ್ತಾರೆ ಮಕ್ಕಳೆಲ್ಲ. ಸ್ಕೂಲಿಗೆ ರಜೆ ಕೂಡ ಇತ್ತಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಯುಕ್ತಳಿ ತಾನು ಮಾಡ್ತೀನಿ ಅಂತ ಕೇಳ್ತಾ ಇದ್ಲು. ದಾರ ಕಟ್ಟಾಗಿ ಹಾರೋಯ್ತಂತೆ. ಸೊ ಅಲ್ಲಿಗೆ ಗಾಳಿಪಟ ಹಾರಿಸೋ ಸಂಭ್ರಮ ಮುಗೀತು. ಹಾಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇಲ್ಲ ಎಲ್ಲ ಹೊರಟಿದ್ದೆ ಹೇಳು. ಗೊತ್ತಿದೆಯಾ? ಹೇಳು ಹೇಳು ಹೇಳು. ನಾನು ಯುಕ್ತ ಈವ್ನಿಂಗ್ ಟೈಮಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಹಾಗೆ ಶಾಪ್ ಓಪನಿಂಗ್ ಫಂಕ್ಷನ್ ಇತ್ತು. ಸೊ ಹೊರಟಿದ್ವಿ. ದೀಪಕ್ ಅವರು ಆಲ್ರೆಡಿ ಶೂಟ್ ಮಾಡೋಕ್ಕೆ ಹೋಗಿದ್ದಾರೆ, ಫೋಟೋ ಶೂಟ್ ಮಾಡೋಕ್ಕೆ ಹೋಗಿದ್ದಾರೆ. ನಮಗೂ ಕೂಡ ಇನ್ವೈಟ್ ಮಾಡಿದರು. ಸೊ ಒಂದು ವಿಸಿಟ್ ಮಾಡಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಪೇಟೆಯಲ್ಲೆಲ್ಲ ಒಂದಷ್ಟು ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ನಾನು ಯುಕ್ತ ಹೊರಟಿದ್ದೀವಿ. ಹಾಗೆ ಒಂದಷ್ಟು ಪೇಟೆ ಕೆಲಸನೆಲ್ಲ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ವಿಸಿಟ್ ಮಾಡಿ ನಂತರ ಇಲ್ಲಿ ಬರ್ತ್ಡೇ ಫಂಕ್ಷನಿಗೆ ಬಂದಿದ್ದೀವಿ. ಯುಕ್ತಳಿಗೂ ಕೂಡ ಬರ್ತ್ಡೇ ಫಂಕ್ಷನೆಲ್ಲ ಅಟೆಂಡ್ ಮಾಡೋದು ತುಂಬಾ ಇಷ್ಟ. ಇದು ಆ್ಯಕ್ಚುಲಿ ಸುಪ್ರಿಯಾ ಗ್ರ್ಯಾಂಡ್ ಹೋಟೆಲಲ್ಲಿ ಹಾಲಲ್ಲಿ ನಡೀತಾ ಇರೋದು. ಲಿನ್ನತ್ ಹಾಸ್ಪಿಟಾಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇವೆಂಟ್ ಕಂಪ್ನಿ ಇದೆ ಇವರದ್ದು. ಅವರ ಮಗನ ಬರ್ತ್ಡೇ ಇತ್ತು, ಫಸ್ಟ್ ಇಯರ್ ಬರ್ತ್ಡೇ. ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ, ನೀವು ಕೂಡ ನೋಡ್ಕೊಂಡು ಬನ್ನಿ. ಸ್ಟುಡಿಯೋ ಇದರ ಮುಖ್ಯಸ್ಥರಾಗಿರುವ ದೀಪಕ್ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಎಲ್ಲ ಕೈಗಿದಾಗ. ಸರ್ ಚಪ್ಪಾಳೆ ಬರಲಿಲ್ಲ, ಸರಿಯಾಗಿ ನೋಡ್ಕೊಳ್ಳಿ. ಯಾರೆಲ್ಲ ಚಪ್ಪಾಳೆ ಹೊಡಿಲ್ಲ ಸರ್, ಅವ್ರದೆಲ್ಲ ಫೋಟೋ ವಿಡಿಯೋ ಇದೆ, ಎಡಿಟ್ ಮಾಡಿಬಿಡಿ. ಕಮಾನ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಎಲ್ಲ ಕೈಗಳಿಂದ ನೋಡಿ ಬರಲಿ. ಯಾಕಂತ ಹೇಳಿದ್ರೆ
ನಾವು 5,000, 10,000, 20,000 ಎಷ್ಟೇ ಕಾಸ್ಟ್ಲಿ ಡ್ರೆಸ್ ಹಾಕೊಂಡಿರ್ಬೋದು, ಎಷ್ಟೇ ಹೆವಿ ಮೇಕಪ್ ಮಾಡ್ಕೊಂಡು ಬಂದಿರ್ಬೋದು, ಬಟ್ ಆದ್ರೆ ಅದ್ವಿತ್ ಇವರ ಪ್ರಥಮ ವರ್ಷದ ಹುಟ್ಟಿದ ಹಬ್ಬದ ಆಲ್ಬಮ್ ಅಲ್ಲಿ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಹಾಗೆ ಬರ್ತಡೇ ಪಾರ್ಟಿ ಎಲ್ಲ ಮುಗಿಸಿ ಬಂದಿದ್ದಾಯಿತು. ನೆಕ್ಸ್ಟ್ ಡೇ ಒಂದು ಮೇಕಪ್ ಶೂಟ್ ಇತ್ತು. ಆಲ್ರೆಡಿ ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು. ಇವರು ಸೌಮ್ಯ ಅಂತ ಮೇಕಪ್ ಆರ್ಟಿಸ್ಟು, ಮೇಕ್ ಓವರ್ ಬೈ ಸೌಮ್ಯ ಅಂತ ಇನ್ಸ್ಟಾ ಪೇಜ್ ಇದೆ. ಇವರು ನನಗೆ ಇವಾಗ ಒಂದು ಫೆಸ್ಟಿವ್ ಲುಕ್ಕನ್ನು ಕ್ರಿಯೇಟ್ ಮಾಡಿಕೊಡ್ತಿದ್ದಾರೆ. ಜೊತೆಗೆ ಇವ್ರದ್ದು ರೆಂಟಲ್ ಜ್ಯುವೆಲ್ಲರಿ ಕೂಡ ಇದೆ. ಇನ್ನೇನು ವೆಡ್ಡಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಯಿತು. ನಿಮಗೇನಾದರೂ ಕಡಿಮೆ ರೇಟಲ್ಲಿ ಒಳ್ಳೆ ಮೇಕಪ್ ಮಾಡಿಕೊಡ್ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೇಕಪ್ ಲುಕ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವ್ರದ್ದೇ ಲಕ್ಷ್ಮಿ ಜ್ಯುವೆಲ್ಲರಿ ಅಂತ ರೆಂಟಲ್ ಜ್ಯುವೆಲ್ಲರಿ ಕೂಡ ಸಿಗುತ್ತೆ. ಗ್ರ್ಯಾಂಡ್ ಜ್ಯುವೆಲ್ಲರಿ ಸೆಟ್ಟು, ಬ್ರೈಡಲ್ ಜ್ಯುವೆಲ್ಲರಿ ಸೆಟ್ ಎಲ್ಲ ಸಿಗುತ್ತೆ. ನನಗಂತೂ ಖುಷಿ ಆಯಿತು. ಒಂದೊಳ್ಳೆ ಫೆಸ್ಟಿವ್ ಲುಕ್ಕನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಹಾಗೆ ನಾವು ಹೊರಗಡೆ ಹೋಗಿ ಔಟ್ಡೋರ್ ಶೂಟ್ ಕೂಡ ಮಾಡ್ಕೊಂಡು ಬಂದ್ವಿ. ಒಂದ್ಸಲ ಮಿರರಲ್ಲಿ ನೋಡ್ಕೊಂಡು ಬನ್ನಿ. ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಗೆ ಗೆಸ್ಟ್ ಬಂದಿದ್ದರು, ಚಿಕ್ಕಮ್ಮ ಚಿಕ್ಕಪ್ಪ ಆಮೇಲೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಸೊ ಮಧ್ಯಾಹ್ನದ ಊಟಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಾಂಬಾರು, ತಂಬುಳಿ, ಆಮೇಲೆ ಮಾವಿನಕಾಯಿ ಗೊಜ್ಜು, ಆಮೇಲೆ ಪಾಯಸ, ಹಪ್ಪಳ ಎಲ್ಲ ಇತ್ತು. ಇವಾಗ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ. ಊಟ ಮಾಡಬೇಕಾ ಆಸ್ಪತ್ರೆ ಹೋಗೋಣ ಅಂದ್ಕೊಂಡು. ಸಿರ್ಸಿಯಲ್ಲಿ ದೀಪಾವಳಿ ಪ್ರಯುಕ್ತ ನಮ್ಮ ನಾರಿ ಸಾರಿ ಕಲೆಕ್ಷನ್ ಪೇಜ್ ಅವರು 3 ದಿನದ ಸೇಲ್ ಅನ್ನು ಹಾಕಿದ್ದಾರೆ. ಆಫ್ಲೈನ್ ಮತ್ತೆ ಆನ್ಲೈನ್ ಸೇಲ್ ಕೂಡ ಅದು. 1000 ರೂಪೀಸ್ಗೆ 4 ಕುರ್ತಾ ಟಾಪು, ಆಮೇಲೆ 1000 ರೂಪೀಸ್ಗೆ 4 ಲೆಗಿನ್ಸ್ ಕೊಡ್ತಾರೆ, ರಿಲಯನ್ಸ್ ಬ್ರ್ಯಾಂಡ್ದು. ಆಮೇಲೆ ಮೈಸೂರು ಸಿಲ್ಕು ಮತ್ತು ಕ್ರೇಪ್ ಸಿಲ್ಕ್ ಮೇಲೆ ಹೆವಿ ಡಿಸ್ಕೌಂಟ್ ಇದೆ. 50+ ಡಿಫ್ರೆಂಟ್ ಪ್ಯಾಟರ್ನ್ಸು, ಹಾಗೆ ಈಚ್ ಪ್ಯಾಟರ್ನಲ್ಲಿ 7-8 ಕಲರ್ ಕೂಡ ಅವೈಲೇಬಲ್ ಇದೆ. ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ತಗೋಬೋದು. ಅಡ್ರೆಸ್ ಬಂದುಬಿಟ್ಟು ಭಗತ್ ಸಿಂಗ್ ರೋಡು ನಿಯರ್ ಕೌಮುದಿ ಹಾಸ್ಪಿಟಲು. ನಂಬರ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಪೇಜನ್ನು ಟ್ಯಾಗ್ ಮಾಡಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಫ್ಲೈನ್ ಮತ್ತು ಆನ್ಲೈನ್ ಬೈ ಮಾಡ್ಬೋದು. ಈ ಸೇಲ್ ಇರೋದು 3 ದಿನ ಮಾತ್ರ. ಇವತ್ತಿಂದ ಸ್ಟಾರ್ಟ್ ಆಗಿದೆ, 18ನೇ ತಾರೀಕುವರೆಗೆ ಮಾತ್ರ ಇರುತ್ತೆ. ನೀವು ಕೂಡ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಬೇಕಾದವರು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.